ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಗರಿಗೆದರ್ತಾ ಇದೆ. ರಾಹುಲ್ ಗಾಂಧಿ ಸಿಎಂ ಡಿಸಿಎಂ ನಡುವೆ ಕುತೂಹಲಕಾರಿ ಮಾತುಕತೆ ಬೆಳವಣಿಗೆಗಳು ನಡೆದಿವೆ. ಯಾವ ದಿನಕ್ಕೋಸ್ಕರವಾಗಿ ಡಿ.ಕೆ. ಶಿವಕುಮಾರ್ ಇಷ್ಟು ದಿನಗಳ ಕಾಲವೂ ಕೂಡ ವೆಯ್ಟ್ ಮಾಡ್ತಾ ಇದ್ರು, 2 ತಿಂಗಳಾಗಿರಲಿ, 3 ತಿಂಗಳಾಗಿರಲಿ, 4 ತಿಂಗಳಾಗಿರಲಿ, ಈ ದಿನಕ್ಕೆ ಅಂತ ಕಾಯ್ತಾ ಇದ್ರು. ಕಾರಣ ರಾಹುಲ್ ಗಾಂಧಿ ಮೀಟ್ ಆಗಿರಲೇ ಇಲ್ಲ ಡಿ.ಕೆ. ಶಿವಕುಮಾರ್ ಅವರನ್ನು. ಬೇರೆ ಬೇರೆ ಕಾರಣಗಳು ಏನೇ ಇದ್ದಿರಲಿ, ದೆಹಲಿಗೆ ಡಿ.ಕೆ. ಶಿವಕುಮಾರ್ ಹೋದಾಗಲೂ ಅನೇಕ ಗಂಟೆಗಳ ಕಾಲ ಕಾದಾಗಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಸಿಕ್ಕಿರಲಿಲ್ಲ. ಇವತ್ತು ರಾಹುಲ್ ಗಾಂಧಿ ಊಟಿಗೆ ಹೋಗುವುದಿತ್ತು. ಮೈಸೂರಿಗೆ ಬಂದು ಅಲ್ಲಿಂದ ಹೆಲಿಕಾಪ್ಟರಲ್ಲಿ ಅವರು ಊಟಿಗೆ ಹೋಗುವಂಥ ಒಂದು ಪ್ಲ್ಯಾನ್ ಇತ್ತು. ಹೇಗಿದ್ದರೂ ಬರ್ತಾ ಇದ್ದಾರಲ್ಲ ಅಂಥೇಳಿ ಮೊದಲಿಗೆ ರಾಹುಲ್ ಗಾಂಧಿಯವ್ರನ್ನ ಬರಮಾಡಿಕೊಳ್ಬೇಕು ಅಂಥೇಳಿ ಸಿದ್ದರಾಮಯ್ಯನವರು ಮಾತ್ರ ಈ ವಿಚಾರಕ್ಕೆ ಒಂದು ರೀತಿಯಲ್ಲಿ ಅಜೈನ್ ಆಗಿದ್ದದು ಅಂತ ಹೇಳಬಹುದು ನಾವು. ಅವರೊಬ್ಬರೇ ಇದನ್ನು ರಿಸೀವ್ ಮಾಡ್ತಾರೆ ಅಂಥೇಳಿ. ತದನಂತರದಲ್ಲಿ ಇದರಲ್ಲಿ ಡಿ.ಸಿ.ಎಂ ಕೂಡ ಸೇರಿಕೊಂಡ್ರು. ಇಲ್ಲ, ನಾನು ಬರ್ತೀನಿ ಅಲ್ಲಿಗೆ ಅಂಥೇಳಿ ಅವರು ಹೋಗಿದ್ದಾರೆ. ಈ ಹೋದಾಗ ಆಯ್ತಪ್ಪ ಟಾಟಾ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರೆ ಅವರು ಇಲ್ಲ ಇಬ್ಬರ ಜೊತೆನೂ ಮಾತಾಡ್ತಾರೆ. ಇಬ್ಬರಾದ ಮೇಲೆ ಪ್ರತ್ಯೇಕವಾಗಿ ಒಬ್ಬೊಬ್ಬರ ಬಳಿ ಕೂಡ ಅವರು ಮಾತಾಡಿದ್ದಾರೆ. ಸಿ.ಎಂ ಡಿ.ಸಿ.ಎಂ ಜೊತೆಯಲ್ಲಿ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ದಾರಲ್ಲ, ಇದು ಇಂಟ್ರೆಸ್ಟಿಂಗ್ ಸಂಗತಿ. ಫಸ್ಟ್ ಟೈಮ್ ಇಷ್ಟು ದಿನಗಳಾದ ಮೇಲೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವ್ರದ್ದೇನೋ ವಿಚಾರಗಳು, ಅವ್ರದ್ದೇನಾದರೂ ಒಪ್ಪಂದ ಆಗಿತ್ತಾ, 2.5 ವರ್ಷ ಇದೆ ಅನ್ನೋದಾ, ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಿದ್ದಾರೆ ಅನ್ನೋದಾ, ಹಿಂದಿನ ಒಪ್ಪಂದದ ಪ್ರಕಾರ ನನಗೀಗ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡ್ಬೇಕು ಅಂತ ಹೇಳೋದಾ, ಅಥವಾ ಬಿಟ್ಟುಕೊಡುವುದಾದರೆ ಯಾವಾಗ ಕೊಡ್ತಾರೆ ಇವರು ಅಂತ ಕೇಳೋದಾ, ಬಜೆಟ್ ಆದಮೇಲೆ ಅಂತ ಪ್ರಶ್ನೆ ಅಂತ ನಮ್ಗೆ ಗೊತ್ತಿಲ್ಲ. ಮೊದಲು ಸಿ.ಎಂ ಡಿ.ಸಿ.ಎಂ ಜೊತೆಗೆ ಇಬ್ಬರನ್ನೂ ಕೂಡ ನಿಲ್ಲಿಸ್ಕೊಂಡೇ ರಾಹುಲ್ ಗಾಂಧಿ ಮಾತುಕತೆ ಆಡಿದ್ದಾರೆ. ಬಳಿಕ ಸಿ.ಎಂ ಜೊತೆ ರಾಹುಲ್ ಗಾಂಧಿ ಪ್ರತ್ಯೇಕ ಸ್ವಲ್ಪ ಡಿ.ಕೆ. ಶಿವಕುಮಾರ್ ಅವರನ್ನು ಸ್ವಲ್ಪ ದೂರ ಹೋಗಿ ಅಲ್ಲಿ ಮಾತುಕತೆ ನಡೆಸಿದ್ದಾರೆ. ಮುಖ್ಯಮಂತ್ರಿ ಬಳಿ ಚರ್ಚೆ ವೇಳೆಯಲ್ಲಿ ದೂರ ನಿಂತ್ಕೊಂಡಿದ್ದರು ಡಿ.ಕೆ. ಶಿವಕುಮಾರ್ ಅವರು. ಈ ಒಂದು ಫೋಟೋದಲ್ಲಿ ನೋಡಬಹುದು. ಅಲ್ಲೊಂದು ಕಡೆ ಚರ್ಚೆ ನಡೀತಾ ಇದೆ ಸಿದ್ದರಾಮಯ್ಯ ಅವರು ಹಾಗೂ ರಾಹುಲ್ ಗಾಂಧಿ ಅವರ ನಡುವೆ. ಆಗ ಅನತಿ ದೂರದಲ್ಲಿ ಈ ಕಡೆ ಡಿ.ಕೆ. ಶಿವಕುಮಾರ್ ಅವರು ನಿಂತಿದ್ದರು. ಅಂದರೆ ಅವ್ರು ಮಾತಾಡೋದ್ರಲ್ಲಿ ತಾವು ಇಂಟರ್ಫಿಯರ್ ಆಗಬಾರ್ದು ಅಂತ, ಅಥವಾ ಈ ಮಾತುಕತೆ ಪ್ರತ್ಯೇಕವಾಗಿರಲಿ ಅನ್ನೋ ಕಾರಣಕ್ಕೆ. ಅದು ಬೇರೆ ಬಟಾ ಬೈಲಲ್ವಾ, ಅಲ್ಲಿ ಯಾವುದೋ ಒಂದು ರೂಮ್ ಏನು ಕಟ್ಟಿಸಿರಲ್ಲ, ಅಲ್ಲಿ ಒಳಗಡೆ ಹೋಗಿ ಮಾತಾಡ್ತೀವಪ್ಪ, ನೀವು ಆಚೆ ಇರಪ್ಪ ಅಂತ ಹೇಳೋಕ್ಕೆ. ಅದು ಒಂದು ವಿಮಾನ ನಿಲ್ದಾಣ ಇರುತ್ತೆ, ಅಥವಾ ಅಲ್ಲೊಂದು ಬಟಾ ಬೈಲಲ್ಲಿ ಈ ಕಡೆ ದೂರ ನಿಂತ್ಕೊಂಡಿದ್ದರು ಅವರು. ಇನ್ನೊಂದು ಕಡೆ ನಂತರ ಡಿ.ಕೆ. ಶಿವಕುಮಾರ್ ಅವರೊಂದಿಗೆ ಪ್ರತ್ಯೇಕವಾಗಿಯೇ ಇದೇ ರಾಹುಲ್ ಗಾಂಧಿ ಚರ್ಚೆ ಮಾಡ್ತಾರೆ. ಮೈಸೂರು ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿ ಪ್ರತ್ಯೇಕ ಚರ್ಚೆ ಮಾಡಿರೋದು. ಹಾಗಾದರೆ ಸಿದ್ದರಾಮಯ್ಯ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರೊಂದಿಗೆ ರಾಹುಲ್ ಗಾಂಧಿ ಏನು ಚರ್ಚೆ ಮಾಡಿದ್ದಾರೆ? ಇಬ್ಬರಿಗೂ ನೀವಿಬ್ಬರು ದೆಹಲಿಗೆ ಬನ್ನಿ ಮಾತಾಡೋಣ ಅಂಥೇಳಿ ಇಬ್ಬರಿಗೂ ಒಂದು ಬುಲಾವ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಗೆ ಇದು ಅನ್ಅವಾಯ್ಡಬಲ್ ಸಿಚುವೇಶನ್ ಇದ್ದಿರಬೇಕು. ಅವರು ಊಟಿಗೆ ಹೋಗಲೇಬೇಕಾಗಿತ್ತು, ಇಲ್ಲಿಗೆ ಬಂದಿದ್ದಾರೆ. ಬಂದ ಮೇಲೆ ನಾನು ಇಬ್ಬರ ಹತ್ರ ಮಾತಾಡೋಕ್ಕಾಗಲ್ಲಪ್ಪ ಅಂತ ಮುಖ ಮುರಿದುಕೊಂಡಂತೆ ಹೋಗೋಕ್ಕಾಗಲ್ಲ. ಇಬ್ಬರನ್ನೂ ಫೇಸ್ ಮಾಡಲೇಬೇಕಾದ ಸ್ಥಿತಿ ಬಂದುಬಿಟ್ಟಿದೆ ಇವತ್ತು. ಹಾಗಾಗಿ ಫೇಸ್ ಮಾಡಿದ್ದಾರೆ. ಇವತ್ತಿನ ಮಟ್ಟಿಗೆ ಇದನ್ನು ಸುಧಾರಿಸ್ತಂತೆ, ಸಮಾಧಾನ ಪಡಿಸ್ತಂತೆ ಕಂಡು ಆಯಿತು ದೆಹಲಿಗೆ ಬನ್ನಿ ಮಾತಾಡೋಣ. ಸಾಧನಾ ಸಮಾವೇಶದ ಬಗ್ಗೆ ಕೂಡ ಇದೇ ಟೈಮಲ್ಲಿ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮುಂದಿನ ತಿಂಗಳು ಸಾಧನಾ ಸಮಾವೇಶ ಆಯೋಜಿಸಿರುವ ಬಗ್ಗೆ ಚರ್ಚೆ ನಡೆದಿದೆ. ರಾಹುಲ್ ಗಾಂಧಿಗೆ ಸಿ.ಎಂ ಸ್ವಾಗತ ವೇಳೆಯೂ ಕೂಡ ಡಿ.ಕೆ. ಶಿವಕುಮಾರ್ ದೂರ ನಿಂತುಕೊಂಡಿದ್ದರು. ರಾಹುಲ್ಗೆ ಅರಮನೆ ಪ್ರತಿಕೃತಿಯನ್ನು ನೀಡಿ ಸ್ವಾಗತ ಕೋರಿದ್ರು ಮುಖ್ಯಮಂತ್ರಿಗಳು. ಪಕ್ಷದ ಶಾಲು ಹೊದಿಸಿ ರಾಹುಲ್ ಗಾಂಧಿಗೆ ಸ್ವಾಗತ ಕೋರಿದ್ರು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು. ಭಾರಿ ಕುತೂಹಲ ಮೂಡಿಸ್ತಾ ಇದೆ ಈ ಮೂರು ನಾಯಕರ ಚರ್ಚೆ. ದೆಹಲಿಗೆ ಬರುವಂತೆ ಸಿ.ಎಂಗೆ ರಾಹುಲ್ ಗಾಂಧಿ ಬುಲಾವ್ ಕೊಟ್ಟಿದ್ದಾರೆ. ಮೈಸೂರಲ್ಲಿ ಪ್ರತ್ಯೇಕ ಮಾತುಕತೆ ವೇಳೆಯಲ್ಲಿ ದೆಹಲಿಗೆ ಬರುವಂತೆ ಕರೆ ಬಂದಿದೆ ಅವರಿಗೆ. ಜನವರಿ 18ನೇ ತಾರೀಕು ದೆಹಲಿಗೆ ಸಿ.ಎಂ ಸಿದ್ದರಾಮಯ್ಯ ತೆರಳಲಿದ್ದಾರೆ. ಜನವರಿ 18ನೇ ತಾರೀಕು ಸಂಪುಟ ಪುನರಚನೆಯ ಬಗ್ಗೆ ಚರ್ಚೆ ಆಗಬಹುದು. ಇಲ್ಲಿ ಸಿದ್ದರಾಮಯ್ಯನವರ ಆ್ಯಂಗಲ್ಲು ಸಂಪುಟ ಪುನರಚನೆಯೂ ಇರಬಹುದು. ಒಂದು ವೇಳೆ ರಾಹುಲ್ ಗಾಂಧಿ ಕ್ವಶನ್ ಮಾಡಿದರೆ ಮುಖ್ಯಮಂತ್ರಿ ಹುದ್ದೆ ಕೂಡ ಇರಬಹುದು. ಆದರೆ ಡಿ.ಕೆ. ಶಿವಕುಮಾರ್ ಅವರ ಆ್ಯಂಗಲ್ ಅಂತೂ ಸಂಪುಟ ಪುನರಚನೆ ಯಾವಾಗ ಮಾಡ್ತೀರಾ, ಇಷ್ಟು ಜನ ಇದ್ದಾರೆ, ಅವರ ಮಂತ್ರಿ ಯಾವಾಗ ಮಾಡ್ತೀರಾ, ಈ ಥರ ಕೇಳಿರಲಿಕ್ಕಿಲ್ಲ. ಕಾರಣ ಅವ್ರಿಗಿರೋ ಗೋಲ್ ಏನು ಅಂದರೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ. ಹಾಗಾಗಿ ಸಿ.ಎಂ ಅವರೊಂದಿಗೆ ಸಂಪುಟ ಪುನರಚನೆಯ ಬಗ್ಗೆ ಚರ್ಚೆ ಮಾಡಿರುವಂಥ ಸಾಧ್ಯತೆ ಇದೆ. ಇದು ಸಿದ್ದರಾಮಯ್ಯ ಅವರ ಆಪ್ತ ಮೂಲಗಳು ಈ ಒಂದು ಮಾಹಿತಿಯನ್ನು ಕೊಡ್ತಾ ಇವೆ.